ಬರಲಿ ಬರದೇ ಹೋಗ್ಲಿ, ಫ್ಲಡ್ ಆಗಲಿ ಆಗದೆ ಹೋಗ್ಲಿ, ಹಣ ಬಂದ್ಬಿಡುತ್ತೆ. ಎವ್ರಿ 4 months ಹಣ ರಾಜ್ಯ ಸರ್ಕಾರಕ್ಕೆ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ಬರೋದೇ ಇಲ್ಲ, ಡಿಲೇ ಆಗುತ್ತೆ. ನಿಮ್ಮ ಬೇಗ ಬಿಡುಗಡೆ. ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಸಮಸ್ಯೆ ಏನು ಅಂದರೆ, ಘೋಷಣೆ ಆದರೆ ಹಣ ಬಿಡುಗಡೆ ಮಾಡಬೇಕಲ್ಲ ರಾಜ್ಯ ಸರ್ಕಾರ. ಈ SDRF ಏನೇನು ಯೂಸ್ ಮಾಡ್ಕೊಂಬಿಟ್ಟವ್ರು ಗೊತ್ತಿಲ್ಲ. ಇವ್ರ ಹಣ, ಕೇಂದ್ರ ಸರ್ಕಾರದ ಹಣ ಯಾರ್ಯಾರು ಏನೇನು ಯೂಸ್ ಮಾಡ್ಬಿಟ್ಟವ್ರು ಗೊತ್ತಿಲ್ಲ. ಆ ಭಯ. ಘೋಷಣೆ ಮಾಡಿದ ತಕ್ಷಣ ಪರಿಹಾರಕ್ಕೆ ರೈತರು ಮನವಿ ಕೊಡ್ತಾರೆ, ಅರ್ಜಿ ಕೊಡ್ತಾರೆ, ನಮ್ಮ ಹೊಲಕ್ಕೆ ಬನ್ನಿ ನೋಡಿ ಅಂತ ಹೇಳಿ ಮನವಿ ಸಲ್ಲಿಸ್ತಾರೆ. ಈ ಕಾಟ ಯಾಕೆ ಅಂತೇಳಿ ಡೆಲ್ಲಿ ಟೂರ್ ಹಾಕ್ಕೊಂಡು ಡೆಲ್ಲಿ ಕಡೆ ಹೊರಟೋಗ್ತಾರೆ ಅಷ್ಟೇ. ಸರಿ, ಕೇಂದ್ರ ಸರ್ಕಾರದಿಂದ ಅದು ಹೇಳ್ತಾನೆ ಇದ್ದಾರೆ, ಏನು ಖರ್ಚು ಮಾಡಿದ್ದೀರಾ ಅಂತ. ಇನ್ನೂ ಸರ್ಟಿಫಿಕೇಟೇ ಕೊಟ್ಟಿಲ್ಲಲ್ಲ. ಕೊಟ್ಟಿದ್ರೆ ಬಿಡುಗಡೆ ಮಾಡು. ಯಾವಾಗ ಕೊಟ್ಟರು, ಯಾವ ಟೈಮಲ್ಲಿ ಕೊಟ್ಟರು, ಏನು ಅನ್ನೋದು ಬಿಡುಗಡೆ ಮಾಡಿ. ರಾಜ್ಯದ ಜನತೆ ಗೊತ್ತಾಗ್ತದೆ. ಜನಕ್ಕೆ ಗೊತ್ತಾಗಬೇಕಲ್ಲ. ನೀವು ನೆನ್ನೆ ಬಿಡುಗಡೆ ಮಾಡಿದ್ರು, ಒಂದು ತಿಂಗಳಿಂದ ಬಿಡುಗಡೆ ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ ತಿಳಿಸಿ. ರಾಜ್ಯದ ಜನ ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಕೊಟ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಅದದ್ದೇ ನಾನು ಹೇಳ್ತಾ ಇರೋದು. ಇದೆ ಅಂತಲ್ಲ, ಪೆಂಡಿಂಗು ಇದು ಇದೆ. ಜಲ್ ಜೀವನ್ ಮಿಷನ್ದು ಬೇಕಾದಷ್ಟು ಪೆಂಡಿಂಗ್ ಇದೆ. ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಇನ್ನು. ಜಲ್ ಜೀವನ್ ಮಿಷನ್ದು ಕೊಟ್ಟೇ ಇಲ್ಲ ಇನ್ನು. UD ಕೊಟ್ಟಿಲ್ಲ. ಎಲೆಕ್ಷನ್ನೇ ಮಾಡಿಲ್ಲಲ್ಲ. ಎಲೆಕ್ಷನ್ ಮಾಡಿಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಪಾರ್ಟಿನೇ ಇದ್ದಾಗ ಎಲ್ಲಿ ಎಲೆಕ್ಷನ್ ಮಾಡಲ್ಲ ಲೋಕಲ್ ಬಾಡಿ, ಅಲ್ಲಿಗೆ ಹಣನೇ ಬಿಡುಗಡೆ ಆಗಲ್ಲ. ನೀವು ಎಲೆಕ್ಷನ್ನೇ ಮಾಡಿಲ್ಲಲ್ಲ, ಹಣ ಬಿಡುಗಡೆ ಎಲ್ಲಿಂದ ಬರ್ತದೆ ನಿಮಗೆ? ಎಲೆಕ್ಷನ್ ಲೋಕಲ್ ಬಾಡೀಸ್. ಅಧಿಕಾರಿಗಳ ಕ್ಲಬ್ ಮಾಡಬೇಕು ಅಂತೆಲ್ಲ ಪ್ರಪೋಸಲ್ ಹೋಗಿತ್ತಲ್ಲ, ಅದ್ರ ವಿರುದ್ಧ ನಾನು ಹೋರಾಟ ಮಾಡಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ಅದಕ್ಕೆ ಧ್ವನಿ ಎತ್ತಿ ಅದರ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ. ಸುಮಾರು 1.5 ಗಂಟೆಗಳ ಕಾಲ ನಾನು ಮಾತಾಡಿದ್ದೀನಿ. ಆ ದಾಖಲೆಗಳು ಇಟ್ಕೊಂಡು ಅದು ಹಾಗೇ ಉಳಿಬೇಕು. ಮೈಸೂರು ಮಹಾರಾಜರು ಹಿಂದೆ ಅದನ್ನು ಪ್ರಾರಂಭ ಮಾಡಿದ್ರು, ಒಂದು ಫ್ಲೈಯಿಂಗ್ ಸ್ಕೂಲು. ಅದು ಬೆಂಗಳೂರಿಗೆ ಹೆಮ್ಮೆಯ ಫ್ಲೈಯಿಂಗ್ ಸ್ಕೂಲು, ಹಾಗೇ ಉಳಿಬೇಕು. ಅದನ್ನು ಕಬಳಿಕೆ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದೆ. ಈಗ ಮತ್ತೆ ಅಲ್ಲಿ ಟ್ರೈನಿಂಗ್ ಹಾರಾಟ ಶುರು ಮಾಡಿದೆ. ಫ್ಲೈಟ್ಗಳು ಟ್ರೈನಿಂಗ್ ಫ್ಲೈಟ್ ಹಾರಾಟ ಶುರು ಮಾಡಿದೆ. ಒಂದು ಶುಭ, ಒಳ್ಳೆಯದಾಗಿದೆ. ಅದಕ್ಕೆ ನಮ್ಮ ಹೋರಾಟಕ್ಕೆ ಜಯ ಸಂದಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೀನಿ.